ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಪರಿಚಯ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನ ರಾಗಿಗುಡ್ಡ. ನಮ್ಮ ಬೆಂಗಳೂರಿನಲ್ಲಿ ಭಾಳಷ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಗಳಿದ್ದಾವೆ, ಎಲ್ಲನೂ ತುಂಬ ಪ್ರಸಿದ್ಧ ಆಗಿದ್ದಾವೆ. ಅದರಲ್ಲಿ ಒಂದೇ ಈ ರಾಗಿಗುಡ್ಡ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಇರೋದು ಜಯನಗರದ 9th ಬ್ಲಾಕಲ್ಲಿ 6.5 ಎಕರೆಯಷ್ಟು ಜಾಗದಲ್ಲಿ 1972ರಲ್ಲಿ ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ. ಮೂಲ ಗಣಪತಿ, ನವಗ್ರಹಗಳು, ರಾಜರಾಜೇಶ್ವರಿಯ ಸನ್ನಿಧಾನವೂ ಸಹ ಇದೆ. ಹಾಗೆ ಇಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೆ ಅಕ್ಕಿ ಸೇವೆ ಸಹ ಮಾಡಬಹುದು. ಒಂದು ಬಟ್ಲಲ್ಲಿ ಅಕ್ಕಿನ ಇಟ್ಟಿರ್ತಾರೆ. ಬಂದ ಭಕ್ತರೆಲ್ಲ ಆ ಅಕ್ಕಿನ ತಗೊಂಡು ಅನ್ನಪೂರ್ಣೇಶ್ವರಿ ಅಮ್ಮನವರಿಗೆ ಅಭಿಷೇಕವನ್ನು ಮಾಡಬಹುದು. ರಾಗಿ ದಿಬ್ಬದಿಂದ ಉದ್ಭವವಾದದ್ದು ಮತ್ತು ಬೆಟ್ಟದ ಮೇಲೆ ಇರುವುದರಿಂದ ರಾಗಿಗುಡ್ಡ ಎಂದು ಕರೆಯಲಾಗುತ್ತದೆ. ಪುರಾಣಗಳು ಹಾಗೂ ಇಲ್ಲಿನ ಹಿರಿಯರ ಪ್ರಕಾರ ಪಾಳೆಗಾರರು ಆಳುತ್ತಿದ್ದ ಕಾಲವದು. ಆಗ ಇಲ್ಲೆಲ್ಲ ಯಥೇಚ್ಛವಾಗಿ ರಾಗಿನ ಬೆಳೀತಾ ಇದ್ರಂತೆ. ಹಾಗೆ ಒಂದು ಹೊಲಕ್ಕೆ 3 ದಾಸಯ್ಯನವರು ಭಿಕ್ಷೆ ಬೇಡಲಿಕ್ಕೆ ಬಂದಿದ್ರಂತೆ. ಸಾಮಾನ್ಯವಾಗಿ ಕೈ ಹಿಡಿತವಿದ್ದ ಅತ್ತೆಯೊಬ್ಬರು ಒಂದು ಮುಷ್ಟಿ ರಾಗಿಯನ್ನಷ್ಟೇ ಭಿಕ್ಷೆ ಕೊಡುತ್ತಿದ್ದಾರಂತೆ. ಯಾರು ಬಂದ್ರೂ ಒಂದು ಮುಷ್ಟಿ ಅಷ್ಟೇ ಕೊಡ್ತಿದ್ರಂತೆ. ಒಂದು ದಿವಸ ಅತ್ತೆ ಇರೋ ಸಮಯದಲ್ಲಿ ಬಂದಿದ್ದ ದಾಸಯ್ಯನವರಿಗೆ 3 ದಾಸಯ್ಯನವರಿಗೆ ಆ ಮನೆಯ ಸೊಸೆಯು ಒಂದು ಮರದ ತುಂಬ ರಾಗಿಯನ್ನು ನೀಡಿದ್ದರಂತೆ. ಅದನ್ನು ನೋಡಿದ ಅತ್ತೆ ತಕ್ಷಣ ಆ ರಾಗಿ ತುಂಬಿದ ಮೊರನ ಹಿಂದಕ್ಕೆ ಕಸಿದುಕೊಂಡ್ಬಿಟ್ರಂತೆ. ಆ ಅತ್ತೆಯ ಕೆಲಸದಿಂದ ಅವಮಾನಗೊಂಡು ಹಾಗೂ ಕೋಪಗೊಂಡ ಸೊಸೆಯು, ನಾನು ಪತಿವ್ರತೆ ಆಗಿದ್ದರೆ ಈ ರಾಗಿ ದಿಬ್ಬವೆಲ್ಲ ಕಲ್ಲಾಗಲಿ ಅಂತ ಶಾಪ ಕೊಟ್ರಂತೆ. ತಕ್ಷಣವೇ ಅಲ್ಲಿದ್ದ ರಾಗಿ ದಿಬ್ಬವೆಲ್ಲ ಕಲ್ಲಾಗಿ ಹೋಯಿತಂತೆ. ಪುರಾಣಗಳು ಹಾಗೂ ಇಲ್ಲಿನ ಹಿರಿಯರ ಪ್ರಕಾರ ಈ ರಾಗಿಗುಡ್ಡವು ಈ ರೀತಿ ಉದ್ಭವವಾಗಿದೆ. ಹಾಗೆ ಇಲ್ಲಿ ನಾವು ದಾಸಮ್ಮಯ್ಯನ ಬಂಡೆಯನ್ನು ಸಹ ನೋಡಬಹುದು. ಈ ಬಂಡೆಯನ್ನು ಇವಾಗ ತ್ರಿಮೂರ್ತಿಗಳ ವಿಗ್ರಹಗಳಾಗಿ ಕೆತ್ತಿದ್ದಾರೆ. 108 ಮೆಟ್ಟಿಲುಗಳನ್ನು ಹತ್ತಿ ಗುಡ್ಡದ ಮೇಲಿರುವ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಇಲ್ಲಿ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ, ಲಕ್ಷ್ಮಣ ಸಮೇತ ಪ್ರಭು ಶ್ರೀರಾಮಚಂದ್ರರು ಹಾಗೂ ದಕ್ಷಿಣಾಮೂರ್ತಿಯ ಸನ್ನಿಧಾನವೂ ಇದೆ. ಈ ದಕ್ಷಿಣಾಮೂರ್ತಿಯ ಶಿವಲಿಂಗವು ಗಾಢ ಹಸಿರು ಬಣ್ಣದಿಂದ ಇರುತ್ತದೆ. ನಾನು ಇಲ್ಲೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಹಸಿರು ಬಣ್ಣದ ಶಿವಲಿಂಗವನ್ನು. ಗುಡ್ಡದ ಮೇಲಿರುವ ಈ ದೇವಸ್ಥಾನವನ್ನು ಒಂದು ದೊಡ್ಡ ಗರುಡ ಪಕ್ಷಿಯು ಎತ್ತುಕೊಂಡಿರುವ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಇಲ್ಲಿ ವಯಸ್ಸಾದವರಿಗೆ ಮತ್ತು ಚಿಕ್ಕ ಮಕ್ಕಳಿರುವವರಿಗೆ ಗುಡ್ಡದ ಮೇಲೆ ಹತ್ತಲಿಕ್ಕೆ ಇಳಿಯಲಿಕ್ಕೆ ಲಿಫ್ಟಿನ ಸಹಾಯವೂ ಸಹ ಇದೆ. ಹಲವಾರು ವರ್ಷಗಳಿಂದ ಇರುವ ಅಶ್ವತ್ಥ ಮರವನ್ನು ನಾವಿಲ್ಲಿ ಕಾಣಬಹುದು. ಈ ಅಶ್ವತ್ಥ ಮರವನ್ನು ಸುತ್ತಿದ್ರೆ ನಮ್ಮ ಎಲ್ಲ ಬೇಡಿಕೆಗಳು ಈಡೇರುತ್ತೆ ಅಂತ ಭಕ್ತರ ನಂಬಿಕೆ ಇದೆ ಇಲ್ಲಿ. ಹಾಗೆ ಇಲ್ಲಿ ಆಂಜನೇಯ ಸ್ವಾಮಿಯ ದರ್ಶನವಾದ ಮೇಲೆ ಪ್ರಸಾದದ ರೂಪದಲ್ಲಿ ಕೊಡುವ ಪುಳಿಯೋಗರೆ ಮತ್ತು ಕಡಲೆ ಉಸಲಿ ಇಲ್ಲಿನ ಭಕ್ತರ ಅಚ್ಚುಮೆಚ್ಚು. ಪ್ರತಿ ಶನಿವಾರ ಬರುವ ಭಕ್ತರಿಗೆ ಊಟದ ವ್ಯವಸ್ಥೆಯೂ ಸಹ ಇರುತ್ತದೆ. ದೇವಾಲಯದ ಟ್ರಸ್ಟ್ ಕಡೆಯಿಂದ 1200 ಮಕ್ಕಳಿರುವ ಒಂದು ಸ್ಕೂಲ್ ಸಹ ನಡೆಸ್ತಾ ಇದ್ದಾರೆ. ಹಾಗೆ SSLC, PUC ಮತ್ತು ಇಂಜಿನಿಯರಿಂಗ್ ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ಫ್ರೀ ಕ್ಲಾಸಸ್ ಸಹ ನಡೆಸ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರರ ವಿಗ್ರಹಗಳನ್ನು ದಾಸಮ್ಮಯ್ಯನ ಬಂಡೆಯಲ್ಲಿ ಕೆತ್ತಿದ್ದಾರೆ, ನೋಡ್ಬೋದು. ಬೆಳಗ್ಗೆ ಮತ್ತು ಮಧ್ಯಾಹ್ನ ಟೈಮಲ್ಲಿ ಯೋಗ ಕ್ಲಾಸಸ್ ಸಹ ನಡೆಯುತ್ತೆ. ಹಾಗೆ ಒಂದು ಮೆಡಿಕಲ್ ಕ್ಲಿನಿಕ್ ಸಹ ಇದೆ ಇಲ್ಲಿ ದೇವಸ್ಥಾನದ ಕಡೆಯಿಂದ. ಇವತ್ತಿನ ಈ ದೇವಸ್ಥಾನ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.